ಹಸಿರು ಕಾಡಿನಲ್ಲಿ ಮಾಬಲ್ ಎಂಬ ಚಿಕ್ಕ ಕೋತಿ ಒಬ್ಬನೇ ಕುಳಿತು ಯೋಚಿಸುತ್ತಿದ್ದ. ಅವನು ತುಂಬಾ ಸೋಮಾರಿ. ಮರದ ಮೇಲೆ ಕುಳಿತು ಏನೂ ಮಾಡದೆ ವಿಶ್ರಾಂತಿ ಮಾಡುತ್ತಿದ್ದ. ಅವನ ಸ್ನೇಹಿತರು ಆಟಕ್ಕೆ ಕರೆಯುತ್ತಿದ್ದರು. ಮಾಬಲ್, ಬಾ ಆಟ ಆಡೋಣ ಎಂದು ಕೂಗುತ್ತಿದ್ದರು. ಆದರೆ ಮಾಬಲ್ ಅವರಿಗೆ ಗಮನ ಕೊಡಲಿಲ್ಲ. ಮಾಬಲ್ ಬರಲಿಲ್ಲ ಎಂದು ಸ್ನೇಹಿತರು ಹೋಗಿಬಿಟ್ಟರು. ಒಟ್ಟಿಗೆ ನಗುತ್ತಾ ಆಡುತ್ತಾ ದೂರ ಹೋದರು. ಮಾಬಲ್ ಮಾತ್ರ ಒಬ್ಬನೇ ಉಳಿದ. ಸ್ವಲ್ಪ ಹೊತ್ತಿನ ನಂತರ ಮಾಬಲ್ಗೆ ತುಂಬಾ ಬೇಸರವಾಯಿತು. ನನ್ನ ಜೊತೆ ಯಾಕೆ ಯಾರೂ ಮಾತನಾಡುತ್ತಿಲ್ಲ? ನಾನು ಏನು ತಪ್ಪು ಮಾಡಿದೆ ಎಂದು ಯೋಚಿಸಿದ. ಮಾಬಲ್ ತನ್ನ ಅಜ್ಜಿಯ ಬಳಿ ಹೋಗಿ ಎಲ್ಲವೂ ಹೇಳಿದ. ಅಜ್ಜಿ ಶಾಂತವಾಗಿ ಕೇಳುತ್ತಿದ್ದರು. ಅಜ್ಜಿ ಹೇಳಿದರು, ಮಗು ಸೋಮಾರಿಯಾದರೆ ಯಾರೂ ನಿನ್ನನ್ನು ಇಷ್ಟಪಡುವುದಿಲ್ಲ. ಸ್ನೇಹಿತರ ಜೊತೆ ಆಟ ಆಡಬೇಕು. ಮಾಬಲ್ ದುಃಖದಿಂದ ಹೇಳಿದರು, ನನಗೆ ನನ್ನ ಸ್ನೇಹಿತರು ಬೇಕು. ಅವನು ಬದಲಾವಣೆ ಆಗಲು ನಿರ್ಧರಿಸಿದ. ಮಾಬಲ್ ನಿಧಾನವಾಗಿ ಮರದಿಂದ ಇಳಿದು ಸ್ನೇಹಿತರ ಕಡೆಗೆ ಹೋದ. ಆದರೆ ಸ್ನೇಹಿತರು ಅವನನ್ನು ಕಿಚಾಯಿಸಿದರು. ಆದರೂ ಸ್ನೇಹಿತರು ಹೇಳಿದರು, ಬಾ ಮಾಬಲ್, ಬನಾನಾ ಬೆಲ್ಲಿ ಆಟ ಆಡೇನ್. ಮಾಬಲ್ ಖುಷಿಪಟ್ಟ. ಎಲ್ಲಾ ಕೋತಿಗಳು ಬಾಳೆಹಣ್ಣು ಹುಡುಕಲು ಹೋದವು. ಮಾಬಲ್ಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ. ಮಾಬಲ್ ಒಬ್ಬನೇ ಹಳ್ಳಿಯ ಕಡೆ ನಡೆದುಕೊಂಡು ಹೋದ. ಅಷ್ಟರಲ್ಲಿ ಒಬ್ಬ ಮನುಷ್ಯನನ್ನು ನೋಡಿದ. ಆ ಮನುಷ್ಯ ಬಾಳೆಹಣ್ಣು ತಿಂದನು ಮತ್ತು ಮಲಗಿಬಿಟ್ಟನು. ಮಾಬಲ್ ಚೀಲವನ್ನು ನೋಡಿ ಖುಷಿಪಟ್ಟ. ಇದರಲ್ಲಿ ತುಂಬಾ ಬಾಳೆಹಣ್ಣುಗಳಿವೆ ಎಂದು ಮಾಬಲ್ ಯೋಚಿಸಿದ ಮತ್ತು ಚೀಲವನ್ನು ತೆಗೆದುಕೊಂಡು ಹೋದ. ಮಾಬಲ್ ಸುತ್ತಲೂ ಸ್ನೇಹಿತ ಕೋತಿಗಳು ಸೇರಿದರು. ಅವನು ತಂದದ್ದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಆದರೆ ಚೀಲ ತೆರೆದಾಗ ಅದರೊಳಗೆ ಬಾಳೆಹಣ್ಣು ಇರಲಿಲ್ಲ. ಕ್ಯಾರೆಟ್ಗಳು ಮಾತ್ರ ಇವೆ. ಎಲ್ಲರೂ ನಗಿದರು. ಮೊದಲು ವಾಸನೆ ನೋಡಬೇಕು ಎಂದು ಸ್ನೇಹಿತರು ಹೇಳಿದರು. ಮಾಬಲ್ಗೆ ಪಾಠ ಕಲಿತಿತು. ಆದರೂ ಸ್ನೇಹಿತರು ಮಾಬಲ್ ಅನ್ನು ಸೇರಿಸಿಕೊಂಡರು. ಎಲ್ಲರೂ ಒಟ್ಟಿಗೆ ಬಾಳೆಹಣ್ಣು ತಿಂದರು. ಎಲ್ಲಾ ಕೋತಿಗಳೂ ನಗುತ್ತಾ ಹೊಟ್ಟೆ ಕದಲಿಸುತ್ತಾ ಆಟ ಆಡಿದವು. ಮಾಬಲ್ ಇನ್ನೂ ಸೋಮಾರಿ ಅಲ್ಲ. ಅವನು ಮತ್ತೆ ಸಂತೋಷವಾಗಿದ್ದ. ಕಥೆಯ ಪಾತ್. ಸ್ನೇಹ ಉಳಿಯಲು ಸೋಮಾರಿತನ ಬಿಟ್ಟು ಒಟ್ಟಿಗೆ ಆಡಬೇಕು.